ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮ್ ಅದೇನಿ. ಯಾ ಸೊ ಇಂದ ಎದ್ದದ ಕೂಡಲೇ ಏನೇನು ಮಾಡಬೇಕೆಲ್ಲ ಅದೆಲ್ಲ ಮಾಡಿಬಿಟ್ಟೆ. ಎಲ್ಲರೂ ಏನೇನು ಮಾಡ್ತಾರೆ ಅದು ಕೂಡಲೇ ಅದು ನಾನು ಮಾಡಿಬಿಟ್ಟೆ. ಈಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಂತ ಹೇಳಿ ಚಿನ್ಮೂರಿ ಕಾಣಿಸೋದು ಚಿನ್ಮೂರಿ ಸುಸ್ಲಾ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡೀನಿ. ಸೊ ಅದ್ರಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನೇನು ಫೋನ್ ಚಾರ್ಜ್ ಹಾಕಿನಿ, ಫೋನ್ ಚಾರ್ಜನ್ನು ತೆಗಿತೀನಿ. ತೆಗೆದ ನಾ ಏನೇನು ಕಟ್ ಮಾಡ್ಕೊಂಡೀನಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಸೊ ಇವೆಲ್ಲ ಕಟ್ ಮಾಡ್ಕೊಂಡೀನಿ. ಏನು ಕೊತ್ತಂಬರಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಟೊಮ್ಯಾಟೊ. ಸೊ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಸ್ವಲ್ಪ ಲೈಕ್ ಒಗ್ಗರಣೆ ಹಾಗಾಗಿ ನನಗೆ ಬೊಗೋನಿ ಬೇಕಿತ್ತು. ಬೊಗೋನಿ ಸಿಗಾಕತ್ತಿದ್ದಿಲ್ಲ. ಯಾಕೆ ಸಿಗಾಕತ್ತಿದ್ದಿಲ್ಲ ಅಂದ್ರೆ ಬೊಗೋನಿ ಭಾಂಡೆ ಬುಟ್ಟಿಯಾಗಿತ್ತು. ಭಾಂಡೆ ಬುಟ್ಟಿಯಾಗಿದ್ದು ಎದಕ್ಕೆ ತೊಗೋಕಾಗತ್ತಿದ್ದಿಲ್ಲ ಅಂತಂದ್ರೆ ಭಾಂಡೆ ಬುಟ್ಟಿ ಒಳಗೆ ನಮ್ಮ ಭಾಂಡೆ ಅಂಟಿ ಕೆಳಗಿಟ್ಟಿದ್ದು, ಫುಲ್ ಕೆಳಗಿನ ಪೋರ್ಷನ್ ಇಟ್ಟಿದ್ದು. ಸೊ ಕೆಳಗಿನ ಪೋರ್ಷನ್ದಿಂದ ನಾನು ಬೊಗೋನಿ ತೊಗೋಬೇಕಂದ್ರೆ ಮ್ಯಾಗಿನ ಪೋರ್ಷನ್ ಒಳಗೆ ಖಾಲಿ ಮಾಡಬೇಕಾಗುತ್ತೆ. ಸೊ ಮ್ಯಾಗಿನ ಪೋರ್ಷನ್ನಾಗ ಖಾಲಿ ಮಾಡ್ಬೇಕಂದ್ರೆ ಮ್ಯಾಗಿನ ಸಾಮಾನು ಏನೇನು ಎಲ್ಲೆಲ್ಲಿ ಇರ್ತಾವೆ ಅಲ್ಲೆಲ್ಲಿ ಹೋಗಿ ಶಿಫ್ಟ್ ಮಾಡ್ಬೇಕು. ಸೊ ಅವೆಲ್ಲ ನಾ ಭಾಂಡೆ ಡಬ್ಬಾಗ ಹಾಕತ್ತಿದ್ದೆ. ಸೊ ಇನ್ನೊಂದು ಸ್ವಲ್ಪ ಬುಟ್ಟಿ ಅದು. ಸೊ ಇವೆಲ್ಲ ಡಬ್ಬಾಕಿ ಮಾಡಿ ಬೊಗೋನಿ ಸಿಕ್ತಂತಂದ್ರೆ ಬೊಗೋನಿ ತೊಗೊಂಡ ಚುನ್ಮುರಿ ಸುಸ್ಲಾ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ ಹೊಸ್ತಾಗಿದ್ರಿಂದ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಗೈಸ್. ನೋಡೋಣ ಬರ್ರಿ ಗೈಸ್. ಒನ್ ಆಫ್ ದ ಹೇಟೆಸ್ಟ್ ಕೆಲಸ ಅಂತಂದ್ರೆ ನಂಗೆ ಭಾಂಡೆ ಡಬ್ಬ ಹಾಕೋದು. ಐ ಡೋಂಟ್ ನೋ ವೈ ನಂಗೆ ಭಾಂಡೆ ಡಬ್ಬ ಹಾಕೋದು ಒಟ್ಟೆ ಇಷ್ಟ ಆಗಂಗಿಲ್ಲ. ಯಾಕಂತಂದ್ರೆ ಅದ್ರ ಸೌಂಡ್ ಭಾಳ ಆಗ್ತಾವಲ್ಲ, ಅವು ಸೌಂಡಿಂದ ನಂಗೆ ತಲೆ ಹಾಪಾಗುತ್ತೆ. ಬಟ್ ನೀರು ಇಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ಭಾಂಡೆ ಯೂಸ್ ಮಾಡ್ತೀವಿ, ತಿಂತೀವಿ, ಮಾಡ್ತೀವಿ ಅಂತ ನಾವು ತೊಳ್ಯಾಕೆ ಇಡಬೇಕು ಮಾಡ್ಬೇಕಂದ್ರೆ ತೊಳೆದಿಟ್ಟಿರ್ತಾರೆ, ಹೋಗಿ ತಂದು ಡಬ್ಬಾಕೆ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪೇಪರ್ ತಾಟೊಳಗಂತೂ ತಿನ್ನೋಕ್ಕಾಗಂಗಿಲ್ಲ ಡೈಲಿ. ಭಾಂಡೆ ಎಲ್ಲ ಡಬ್ಬಾಕಿ ನಿನ್ನೆ ಯೂಸ್ ಮಾಡಿದಂಥ ಭಾಂಡೆಗಳೆಲ್ಲ ತುಂಬಿ ಭಾಂಡೆ ಅಂಟಿಗೆ ಓದ್ಕೊಟ್ಟೆ. ಸೊ ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಕಾಯಿಪಲ್ಲೆ ಅದು ಇವೆಲ್ಲ ಒಂದು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಬೇಕು. ಈಗ ನಾ ತೋರ್ಸಂಗಿಲ್ಲ, ನಾ ಹ್ಯಾಕೆ ತೋರಿಸ್ಲಿ ಗೈಸ್. ನಾ ಹ್ಯಾಕೆ ತೋರಿಸ್ಲಿ ನಿಮಗೆ. ನಾ ಹೆಂಗೆ ಕಟ್ ಅಂತೂ ಮಾಡ್ಕೊಂಡೀನಿ. ಇಷ್ಟು ಕಟ್ ಮಾಡ್ಕೊಂಡೀನಿ. ಸೊ ಕಟ್ ಮಾಡಿದ ಪೋರ್ಷನ್ ಇಲ್ಲ. ಸೊ ಅವೆಲ್ಲ ಕ್ಲೀನ್ ಮಾಡ್ಕೊತೀನಿ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಚಂದಂಗಿ ಈಗ ವಿಡಿಯೋ ಮಾಡಾಕತ್ತೀನಲ್ಲಪ್ಪ. ಮತ್ತು ವಿಡಿಯೋ ಮಾಡತ್ತೀನಿ ಅಂತಂದ್ರೆ ಒಂದಿಟ್ಟು ಚಂದ ಕ್ಲೀನ್ ಇಡಬೇಕು ನಾನು. ಯಾಕಂತಂದ್ರೆ ನಾವು ನೋಡ್ರಿ ಎಷ್ಟು ಕ್ಲೀನ್ ಇರ್ತೀವಿ, ನಾವು ಎಷ್ಟು ಕ್ಲೀನ್ ಯಂತ್ರ ಮಾಡ್ತೀವಿ ನಮ್ದು. ನೋಡ್ರಿ ನೀವು ನೋಡ್ರಿ ಎಂಥಾದ್ರೂ ಇಟ್ಕೊಂಡು ಮಾಡ್ತೀರಿ. ನಾವು ನೋಡ್ರಿ ಎಷ್ಟು ಕ್ಲೀನ್ ಸ್ವಚ್ಛ ನೀಟ್ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿ ತೋರಿಸ್ಬೇಕಲ್ಲ. ಅದಕ್ಕೆ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡ್ಬೇಕಾಗುತ್ತೆ. ನಾ ಏನು ಮಾಡೋಕ್ಕಾಗಿಲ್ಲ. ಬೈ ನಾರ್ಮಲಿ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡ್ತೀವ. ನಾ ಮಾಡೋ ಟೈಮ್ಗೆ ಅಷ್ಟೇ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ನಂಗೆ ಹೆಂಗಾರೆ ಇರ್ಲಿ ಬಿಡು ನಡಿ ಅಂಥೇಳಿ ಹಂಗೆ ಮಾಡ್ತಿರ್ತೀನಿ. ಬಟ್ ವಿಡಿಯೋ ಮಾಡಾಕತ್ತೀನಿ ನಾನು ಒಂದು ಜೀಟ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಮಮ್ಮಿ ನಂದು ಯೂಟ್ಯೂಬ್ ಬಂದ್ ಮಾಡಿಸ್ಬಿಟ್ಬಿಡ್ತಾಳೆ ನಂಗೆ. ಹಿಂಗೆ ನಾನು ಮನೆ ಮರ್ಯಾದೆ ಕಳಿತಿ ಅಂತೇಳಿ, ಕಿಚನದ ಮರ್ಯಾದೆ ಕಳಿತಿ ಅಂತೇಳಿ. ಇವೆರಡು ಕಾಂಜಿನ ಗ್ಲಾಸ್ ಅವ. ಸೊ ನಿನ್ನೆ ಗೆಸ್ಟ್ಸ್ ಬಂದಿದ್ರು ಮನೆಗೆ, ಅದಕ್ಕಂತ ಹೇಳಿ ಇಬ್ಬರೇ ಜನ ಗೆಸ್ಟ್ಸ್ ಬಂದಿದ್ರು. ಒಬ್ಬರೇ ಬಂದಿದ್ರು. ಒಂದು ಮಮ್ಮಿದ ಒಂದು ಗೆಸ್ಟ್ ಅದ, ಅವ್ರಿಗೆ ಇದ್ರಾಗ ಜ್ಯೂಸ್ ಹಾಕೊಟ್ಟಿದ್ವಿ. ಸೊ ಅವಾಗ ಕಾಂಜಿನ ಗ್ಲಾಸ್ನ ತೊಳಿಬೇಕು. ಯಾಕಂತಂದ್ರೆ ನಾವು ಭಾಂಡೆ ಅಂಟಿ ಕೊಟ್ಟು ಅಂತ ತಿಳ್ಕೊ ಸೆಕೆಂಡ್ ಇಲ್ದ ಹೊಡೆದೋಗಿದ್ದಾಗೆ ನಮ್ಗೆ ಗೊತ್ತೈತೆ. ಯಾಕಂತಂದ್ರೆ ಡಬ್ ಅಂತೇಳಿ ಭಾಂಡೆ ಮೊದಲೇ ಫ್ರಸ್ಟ್ರೇಟೆಡ್ ಒಳಗೆ ಬಂದಿರ್ತಾಳಕಿ, ಅಲ್ಲಿ ಕೆಲಸ ಮಾಡ್ಕೊಂಡು ಡಪ್ ಅಂತ ಹೇಳಿ ಎಲ್ಲ ಕೆಳಗೆ ಹಾಕೇ ಬಿಟ್ಬಿಡ್ತಾಳೆ. ಅದ್ರಾಗ ಇವು ಹೊಡೆದು ಅಂದ್ರೆ ಸುಳ್ಳೆ ಕಿರಿಕಿರಿ. ಯಾಕೆ ನಮಗೆ ಹಿಂಗೆ ತೊಳೆದಿಟ್ರೆ ಮುಗಿದು ಹೋಗುತ್ತಾಳ. ಅದಕ್ಕಂತೇಳಿ ನಾವೇನು ಕಾಂಚಿ ನಾವು ಇರ್ತಾಳೆ ಅವೆಲ್ಲ ನಾವೇ ತೊಳ್ಕೊಂಬಿಟ್ಬಿಡ್ತೀವಿ. ರಿಸ್ಕ್ ತೊಗೊಳಂಗಿಲ್ಲ. ನಾವು ರಿಸ್ಕ್ ತೊಗೊಳಂಗಿಲ್ಲ. ಮತ್ತು ಭಾಂಡಿಂಟಿ ಹೊಡೆದು ಆದ್ಮ್ಯಾಗ ಹೊಡೆದಿನ ನೋಡ್ರಿ ಅಂತಲೂ ಹೇಳಂಗಿಲ್ಲ. ಸೀದಾ ಹಿಂದಿನ ಆ ಕಡೆ ಗಪ್ಪೆ ಅವು ಅಲ್ಲೇ ಒಗದು ಬಿಟ್ಬಿಡ್ತಾಳವು, ಅಲ್ಲೇ ಮುಚ್ಚಿಬಿಟ್ಬಿಡ್ತಾಳೆ. ಹತ್ರದ ಅಲ್ಲೇ ಶೂಟ್ ಮಾಡಿ ಸಮಾಧಿ ಮಾಡಿಬಿಟ್ಬಿಡ್ತಾಳೆ. ಅಂಥಕ್ಕೆ ಅದ ನಮ್ಮ ಭಾಂಡಿ. ಏನು ಮಾಡಬೇಕು? ಅದಕ್ಕೆ ನಮ್ಮ ಸಾಮಾನು ನಾವೇ ತೊಳ್ಕೊಬೇಕು. ಸೊ ಈಗ ಚುನ್ಮುರಿ ಸುಸ್ಲಾದಾಗ ಹಾಕಕ್ಕೆ ಶೇಂಗಾ ಬೇಕಲ್ಲ, ಅದಕ್ಕೆ ಶೇಂಗಾ ಎಲ್ಲ ಸೊಟ್ಟಿ ಸುಳ್ಕೊಂಡು ನಿಂತಿರ್ದ. ಈಗ ಸೊಟ್ಟಿ ತೆಗಿಬೇಕು. ಕೇರಾಗ ಬರೋ ಬರಂಗಿಲ್ಲ ಅಂತಂದ್ರೆ ದಿಮಾಕ್ ಮಾಡಬಾರ್ದು. ಕೆಳಗೆ ಚಳಿದ ನೋಡಿಗೆಲ್ಲ ಇಂಥದೇ ಬರೇ ಒಂದು ಕೆಲಸ ಮಾಡಂಗಿಲ್ಲ. ನಾವು ಒಂದು ಕೂಡ 4 ಜೋಡಿಸ್ಕೋತೀವಿ. ನನ್ನ ಚಸ್ಮಾ ಮ್ಯಾಗ ಎಲ್ಲ ಕೂತಾವಿದ್ದೆ ಎಲ್ಲ. ಅಷ್ಟೇ ಸ್ವಚ್ಛ ಮಾಡಿದೆ. ಇನ್ನೊಂದು ಸ್ವಲ್ಪ ಭಾಂಡೆ ಉಳಿದಿದ್ದು, ಅವಷ್ಟು ಭಾಂಡೆ ಇಟ್ಟು ಬರ್ಬೇಕು ಈಗ ಹೋಗಿ. ಸೊ ಭಾಂಡೆ ಇಟ್ಟು ಅವು ಭಾಂಡೆಗಳೊಳಗೆ ನೋಡಿ ಹೆಂಗೆ ಬಾಳೆ ಮಾಡ್ಕೊಂಡಿನ ಅವು ಭಾಂಡೆಗಳೊಳಗೆ ನೀರು ಹಾಕಿ ಬರ್ಬೇಕು. ನಾ ಇಲ್ಲ ಅಂತಂದ್ರೆ ನಮ್ಮ ಭಾಂಡೆ ಅಂಟಿ ತೊಳೆಯಂಗೆ ಇಲ್ಲ, ಸಿದ್ದ ಹಾಗೆ ಇಟ್ಟು ಹೋಗಿಬಿಟ್ಬಿಡ್ತಾ. ಖರೆ ಹೇಳ್ಬೇಕಂದ್ರೆ ಎಲ್ಲರ ಮನ್ಯಾಗ ಲೈಕ್ ಓನರ್ ಅವ್ರು ಭಾಂಡೆ ಅಂಟಿಗಳಿಗೆ ಅದು ಹಂಚಿಸ್ಕೊಂಡು ಇಟ್ಕೋತಾರೆ. ನಮ್ಮ ಮನ್ಯಾಗ ನಾವು ಭಾಂಡೆ ಅಂಟಿಗೆ ಹಂಚ್ಬೇಕಾಗತ್ತದ ಹೇಳ್ಬೇಕಂತಂದ್ರೆ. ಹೋಗಿ ಎಲ್ಲರೂ ಹಾಗೆ ಬಿಟ್ಟು ಹೋಗ್ತಾಳೆ, ಏನು ಮಾಡ್ತಾಳೇನು, ಏನು ಭಾಳ ಏನಾರು ಅಂದ್ರೆ ಮಾಡಿದ್ರೆ ಆತ್ರಿ ಬರಂಗಿಲ್ಲ ಅಂತ ಬಿಟ್ಟೆ ಹೋಗ್ಬಿಟ್ಬಿಡ್ತಾಳೆ ಅಂತಕ್ಕಿರ. ನಾವು ಅಂಜತ್ತೀವಿ ಭಾಂಡೆ ಅಂಟಿಗೆ ನಾವು ಭಾಂಡೆ ಅಂಟಿಗೆ ಅಂಜಿಸ್ಕೊಂಡು ನಾವಿಲ್ಲ. ಆಕೆ ನಮ್ಗೆ ಅಂಜಿಸ್ಕೊಂಡದ.
ಹೇಳ್ಬೇಕಂದ್ರೆ ಭಾರಿಲ್ಲ. ಶೇಂಗಾ ಸುಟ್ಟಿರೋ ತೆಗೆದೆಲ್ಲ ಕೆಳಗೆ ಹೊಲಸು ಮಾಡಿಬಿಟ್ಟಿನಿ. ಸೊ ಅದಕ್ಕಂತ ಹೇಳಿ ಈಗ ಮತ್ತೊಮ್ಮೆ ಮನೆ ಕಸ ಹುಡ್ಕೋದು ಪಾಳೆ ಬಂತ. ಹೊರಗೆ ಒಂದು ಸ್ವಲ್ಪ ಹೊಲಸಾಗೈತೆ. ಅದನ್ನು ಒಮ್ಮೆ ಹುಡ್ಕೋತೀನಿ, ಇದನ್ನು ಒಮ್ಮೆ ಹುಡ್ಕೋತೀನಿ, ಎಲ್ಲನೂ ಒಮ್ಮೆ ಹುಡ್ಕೋತೀನಿ. ಇನ್ನೊಂದು ದಿನ ಹುಡುಗಾಕತ್ತೀನಿ. ಡೈಲಿ ಏನು ಹುಡುಗಂಗಿಲ್ಲ. ಡೈಲಿ ನಮ್ಮ ಮಮ್ಮಿ ನಮ್ಮ ಅಕ್ಕ ಹುಡುಕ್ತಾರೆ. ಒಂದೊಂದು ಟೈಮ್ ಅಷ್ಟೇ ನಾನು ಹುಡುಕ್ತೀನಿ. ನಾನು ತಲೆ ಹಾಪಾದ ಗಟ್ಟೆನ ಕ್ಲೀನಿಂಗ್ ಮಾಡ್ತೀನಿ. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಿಮಗೂ ಹಾಗೆ ಆಗುತ್ತೆ ಗೈಸ್. ಲೈಕ್ ನಿಮ್ಗೆ ಏನಾರು ಟೆನ್ಷನ್, ಫ್ರಸ್ಟ್ರೇಷನ್, ಲೈಕ್ ಏನಾರ ಒಟ್ಟು ಹಿಂಗೆ ತೆಳಗ ಏನು ಮಾಡ್ಲಿ ಅಂತ ಗೊತ್ತಾಗಲ್ಲ ಟೈಮ್ದಾಗ ನೀವು ಮನೆ ಕ್ಲೀನ್ ಮಾಡ್ತೀರ. ನಾ ಮಾಡ್ತೀನಿ. ಲೈಕ್ ಹಂಗೆ ಏನಾದ್ರು ಟೆನ್ಷನ್ ಆದಾಗ ಒಟ್ಟು ನಂಗೆ ತಲೆ ಓಡ್ಲಾ ಟೈಮ್ದಾಗ ಮನೆ ಕ್ಲೀನ್ ಮಾಡ್ತೀನಿ. ಲೈಕ್ ಅಡುಗೆ ರೂಮ್ದಾಗ ಇವೆಲ್ಲ ಡಬ್ಬಿಗಳು ಇರ್ತಾವೆ, ಇಂಥವೆಲ್ಲ ಡಬ್ಬಿಗಳ ಜೋಡಿಸಿಟ್ಟು ಕ್ಲೀನ್ ಮಾಡ್ತೀನಿ. ಆಗ ನನಗೆ ಏನೋ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಹಿಂಗೆ ಯಾಕಾಗತ್ತೆ? ನಿಮಗೂ ಹಿಂಗೆ ಆಗುತ್ತೇನ? 2 ತಾಸು ಆತ. 1:09ಕ್ಕೆ ಬಂದೀನಿ. ನನ್ನ ಬುಟೀಕಾಗ ಬಂದ ವರ್ಕ್ ಮಾಡೋದೈತಿ. ಹರ್ವಾಕಿನೇಳಿ ಮಕ್ಕೊಂಬಿಟ್ಟೀನಿ. ಊಟ ಮಾಡೀನಿ, ಕೊಡೋಕ್ಕಾಗತ್ತಿಲ್ಲ, ನಿಂದ್ರಕ್ಕಾಗತ್ತಿಲ್ಲ, ಮಕ್ಕೊಂಬಿಟ್ಟೀನಿ. ಮಮ್ಮಿ ಸ್ಕೂಲ್ ಯೂನಿಫಾರ್ಮ್ ಸಾರಿ ಐತಿ, ಇದನ್ನ ಹಿಂಗೆ ತಿಳಿದು ಮಾಡ್ಕೊಂಡು ಮಮ್ಮಿ ನೋಡಿದ್ರೆ ಪಕ್ಕ ನಂಗೆ ಮಾಡ್ತಾಳೆ. ಮುದ್ದೆ ಮಾಡಿಟ್ಟಿನಿದೆ ಹೇಳ್ಬೇಕಂತಂದ್ರೆ ಇಸ್ತ್ರಿ ಹೊಡಿಬೇಕದ. ಇಸ್ತ್ರಿ ಹೊಡ್ಯಾಕಂತ ಹೇಳಿ ನಮ್ಮ ಮಮ್ಮಿ ಈ ಕಡೆ ನಮ್ಮ ಬುಟ್ಟಿಗೆ ರೂಮ್ ಒಳಗೆ ಐರನ್ ಐತಿ. ಸೊ ಈ ಕಡೆ ಇಟ್ಟಲ್ಲ ಇಸ್ತ್ರಿ ಹೊಡಿ ಅಂತೇಳಿ, ಮುದ್ದೆ ಆಗ್ಬಾರ್ದು ಅಂತೇಳಿ ನಾ ಏನು ಮಾಡತ್ತೀನಿ ನೋಡಿ. ನಾಚಿಕೆನೇ ಇಲ್ಲ ನನಗೆ ಹೇಳ್ಬೇಕಂದ್ರೆ. ಸರಿ 3-4 ತಾಸು ಟೈಮ್ ಪಾಸ್ ಮಾಡೀನಿ. ರೀಲ್ಸ್ ಸ್ಕ್ರೋಲ್ ಮಾಡೇ ಮುಗ್ಯಾತೇ ಇಲ್ಲ ರೀಲ್ಸ್ ಸ್ಕ್ರೋಲ್ ಮಾಡೋದು. ಸರಿ ಈಗ ನಾ ಸ್ಟಾರ್ಟ್ ಮಾಡ್ತೀನಿ, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜೆನ್ಯೂನ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸರಿ